Previous class we discussed the ಕನ್ಸ್ಟ್ರಕ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅಲ್ಲಿ ಕನ್ಸ್ಟ್ರಕ್ಟರ್ ಟೈಪ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಲಿ ಲಾಸ್ಟ್ ಮೆಥಡ್ ಕಾಪಿ ಕನ್ಸ್ಟ್ರಕ್ಟರ್. ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಅದರಲ್ಲಿ ನಾವು ಲಾಸ್ಟ್ ಮೆಥಡ್ ಡಿಸ್ಕಸ್ ಮಾಡ್ತಾ ಇರೋದು ಕಾಪಿ ಕನ್ಸ್ಟ್ರಕ್ಟರ್. ಕಾಪಿ ಕನ್ಸ್ಟ್ರಕ್ಟರ್ ಅಂದರೆ ಏನು ಅಂದರೆ ಕಾಪಿ ಕನ್ಸ್ಟ್ರಕ್ಟರ್ is a parameterized constructor. ಡೆಫಿನಿಷನ್ ಬರೆಯೋಣ ಫಸ್ಟು. ಕಾಪಿ ಕನ್ಸ್ಟ್ರಕ್ಟರ್ is a copy constructor is a parameterized constructor using which one object, important, one object can be copied to another object is called copy constructor. Its definition of one object can be copied to the another object is called as a copy constructor. Next, the following ಅಂದರೆ ಇದು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಏನೇನು ರೂಲ್ಸ್ನ ನಾವು ಫಾಲೋ ಮಾಡಬೇಕು, ವಾಟ್ ಆರ್ ದ ಸಿಚುವೇಶನ್ ವಿ ಆರ್ ಡೀಲ್ ಇನ್ ದ ಕಾಪಿ ಕನ್ಸ್ಟ್ರಕ್ಟರ್ ಅಂದರೆ ಫಸ್ಟ್ ಪಾಯಿಂಟ್ ನಾವು ಇಟ್ಕೊಳ್ಳಿ. ಫಸ್ಟ್ ಒನ್, to initialize any object with the value of already existing. ಮೊದಲೇ ಡಿಫೈನ್ ಮಾಡ್ಕೊಂಡ್ರೆ ವ್ಯಾಲ್ಯೂಸ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, when object must be written as a function value. Next, to state object as by value parameterized of a function. ನೋಡಿ, ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಮೇಡಮ್, ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಪ್ಪ. ಡೆಫಿನೇಷನ್ ಮಾಡ್ಕೊಳ್ಕೊಳ್ಳಿ. ಕಾಪಿ ಕನ್ಸ್ಟ್ರಕ್ಟರ್ ಈಸ್ ನಥಿಂಗ್ ಬಟ್ ಕಾಪಿ ದ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್. ಸಿಂಟ್ಯಾಕ್ಸ್ ಅಷ್ಟೇ ಬರೀರಿ. ಕಾಪಿ ಕನ್ಸ್ಟ್ರಕ್ಟರ್ ಈಸ್ ಎ ಮೆಥಡ್ ಟು ಕಾಪಿ ದ ಒನ್ ಆಬ್ಜೆಕ್ಟ್ ಕ್ಯಾನ್ ಬಿ ಕಾಪಿ ದ ಅನದರ್ ಆಬ್ಜೆಕ್ಟ್ ಅಂತ ಬರೆದ್ರೆ ಸಾಕು. ಜಾಸ್ತಿ ಸ್ಕೋರ್ ಮಾಡಬೇಕಾದ್ರೆ ಫುಲ್ ಬರೀರಿ. ಈಸ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಈಸ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಇದು ಸಿಂಪಲ್ ಮಾಡೋಣ. ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ it can be define ಅಂತ ಬರ್ಬಿಡಿ. ಡಿಫೈನ್ ಒನ್ ಆಬ್ಜೆಕ್ಟ್ ಕ್ಯಾನ್ ಬಿ ಕಾಪಿ ಟು ದ ಅನದರ್ ಆಬ್ಜೆಕ್ಟ್. ಸೊ ಸಿಂಪಲ್. ನೆಕ್ಸ್ಟ್, ಸಿಂಟ್ಯಾಕ್ಸ್ ಹೆಂಗೆ ಬರುತ್ತೆ? ಸಿಂಟ್ಯಾಕ್ಸ್ ಕ್ಲಾಸ್ ನೇಮ್, ಅದಾದಮೇಲೆ ಕ್ಲಾಸ್ ನೇಮ್, ಆಮೇಲೆ ಕ್ಲಾಸ್ ನೇಮ್ ಅಂಡ್ ಪಾಯಿಂಟರ್ ಅಡ್ರೆಸ್. ಇದು ಕಾಪಿ ಕನ್ಸ್ಟ್ರಕ್ಟರ್ನ ಸಿಂಪಲ್ ಸಿಂಟ್ಯಾಕ್ಸ್. ಓಕೆ, ಇಷ್ಟು ನಾಪ್ ಇಟ್ಕೊಳ್ಳಿ. ಬಿಟ್ಟರೆ ಇನ್ನು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಏನು ಬೇಡ. ಡೆಫಿನಿಷನ್ಸು ಸಿಂಟ್ಯಾಕ್ಸಸ್ ಮಾತ್ರ ನಾಪ್ ಇಟ್ಕೊಳ್ಳಿ. ಇದು ಕನ್ಸ್ಟ್ರಕ್ಟರ್ನ
ಕಾನ್ಸೆಪ್ಟ್ಸ್ ಆಯಿತಾ. ನೆಕ್ಸ್ಟು ವಿ ಗೋ ಫಾರ್ ದ ಡಿಸ್ಟ್ರಕ್ಟರ್ ಹೋಗೋಣ. ಓಕೆ, ಹೆಡ್ಡಿಂಗು destructor. First point, destructor, the destructor is a special member function. Destructor is a special member function. Second point, the destructor automatically destroy the object when the function ಕಾಲ್. ಯಾವಾಗ ಫಂಕ್ಷನ್ ಕರೆಯುತ್ತೆ ಆಟೋಮೆಟಿಕ್ಕಾಗಿ ಆಬ್ಜೆಕ್ಟ್ನ ಡಿಲೀಟ್ ಮಾಡುತ್ತೆ. ಡಿಸ್ಟ್ರಾಯ್ ದ ಆಬ್ಜೆಕ್ಟ್ ಅಂದರೆ ಬ್ರ್ಯಾಕೆಟ್ ಬರ್ಕೊಳ್ಳಿ, ಇಟ್ಸ್ ನಮ್ಮ ಪಾಯಿಂಟಲ್ಲೇ ಬರ್ಕೊಳ್ಳಿ, ಇಟ್ಸ್ ಡಿ allocate the memory of the object. ಅಂದರೆ ಕನ್ಸ್ಟ್ರಕ್ಟ್ ಏನು ಮಾಡುತ್ತೆ, ಮೆಮೊರಿ ಅಲೋಕೇಟ್ ಮಾಡುತ್ತೆ ಅಬ್ಜೆಕ್ಟ್ಗೆ. ಡಿಸ್ಟ್ರಕ್ಟರ್ ಏನು ಮಾಡುತ್ತೆ, ಮೆಮೊರಿನ ಡಿಲೀಟ್ ಮಾಡುತ್ತೆ. ಡೆಫಿನಿಷನ್ ಬರ್ತೀರಾ, ಡಿಸ್ಟ್ರಕ್ಟರ್ ಆಟೋಮೆಟಿಕಲಿ ಡಿಸ್ಟ್ರಾಯ್ ದ ಅಬ್ಜೆಕ್ಟ್ ಅಂದರೆ ಡಿ ಅಲೋಕೇಟ್ ದ ಅಬ್ಜೆಕ್ಟ್. ಅಥವಾ ನಿಮಗೆ ಡೆಫಿನಿಷನ್ ಬರ್ತೀನಿ ಬರ್ತೀರಾ, ದ ಡಿಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್, ಇಟ್ ಡಿಸ್ಟ್ರಾಯ್ ದ ಅಬ್ಜೆಕ್ಟ್. ಬೇಕಾದ್ರೆ ಇನ್ನೊಂದು ಸರಿ ಬೇಡ, ಇದು ಎಕ್ಸಾಮಿಗೆ ಕೇಳಿದ ಡೆಫಿನಿಷನ್ ಕೇಳ್ತಾರೆ. ದ destructor is a special member function, it destroy the object automatically when the function call. ಓಕೆ, ಇದರ ಸಿಂಟ್ಯಾಕ್ಸ್ ನೋಡಿ, ಸಿಂಟ್ಯಾಕ್ಸು ಕ್ಲಾಸ್ ನೇಮ್, ಆಮೇಲೆ ಪ್ರೈವೇಟ್, ಆಮೇಲೆ ಪಬ್ಲಿಕಲಿ ಕ್ಲಾಸ್ ನೇಮ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಸಿಂಪಲ್ ಈ ಥರ. ಆಮೇಲೆ ಅದೇ ಕ್ಲಾಸ್ ನೇಮ್ ಅಂದರೆ ಫಂಕ್ಷನ್, ಇವೆರಡು ಫಂಕ್ಷನ್ ನೇಮ್ ಇಲ್ಲಿ ಕ್ಲೋಸ್. ಇದು ನೋಡಿ, ಇದು ಕ್ಲಾಸ್ ನೇಮು, ಕನ್ಸ್ಟ್ರಕ್ಟರ್ ಡೆಫಿನಿಷನು. ಕ್ಲಾಸ್ ನೇಮ್ ಆ್ಯಂಡ್ ಮೆಂಬರ್ ಫಂಕ್ಷನ್ ಶುಡ್ ಬಿ ಸೇಮ್ ಅಂತ. ಈ ಕ್ಲಾಸ್ ನೇಮು, ಇದು ಫಂಕ್ಷನ್ ನೇಮ್. ಎಕ್ಸಾಂಪಲ್ ಬರೀಬೇಕು ಅಂದರೆ ಒಂದು ಎಕ್ಸಾಂಪಲ್ ಬರೆಯೋಣ. ಎಕ್ಸಾಂಪಲ್ ನೋಡಿ, ಕ್ಲಾಸ್ ನೇಮ್ ಹೆಂಗೆ ಕೊಡ್ತೀನಿ, ಕೌಂಟ್ ಕೊಡ್ತೀನಿ, ಕೌಂಟ್. ನೆಕ್ಸ್ಟ್ ಓಪನ್ ಪ್ರೈವೇಟ್, ಅಲ್ಲಿ ಮೆಂಬರ್ ಫಂಕ್ಷನ್ ಮೆಂಬರ್ಸ್ ಡಿಕ್ಲೇರ್ ಮಾಡ್ಕೊತೀನಿ, ಇಂಟ್ ಕೌಂಟ್. ನೆಕ್ಸ್ಟ್ ಪಬ್ಲಿಕಲ್ಲಿ ಫಂಕ್ಷನ್ ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ, ಇಂಟ್ ಕೌಂಟ್. ಅದರೊಳಗಡೆ UOUNT ಕೌಂಟ್. ಝೀರೋ. ಇಲ್ಲಿಗೆ ಈ ಫಂಕ್ಷನ್ ಕ್ಲೋಸು. ಡಿಸ್ಟ್ರಕ್ಟರ್ ನೋಡಿ,
ಇದರ ಸಿಂಬಲ್ಲು, ಕ್ಲಾಸ್ ನೇಮು, ಕೌಂಟ್, ಇಲ್ಲಿ ಕ್ಲಾಸು ಕ್ಲೋಸ್. ನೋಡಿಲ್ಲ, ಡಿಸ್ಟ್ರಕ್ಟರ್ ಅಂದರೆ ಡಿಸ್ಟ್ರಾಯ್ ದ ಆಬ್ಜೆಕ್ಟ್ ಆಟೋಮೆಟಿಕಲಿ ವೆನ್ ದ ಫಂಕ್ಷನ್ ಕಾಲ್. ನೋಡಿ, ಇದು ಕ್ಲಾಸ್ ನೇಮ್ ಕೌಂಟಾ, ಇದು ಫಂಕ್ಷನ್, ಇದು ಮೆಂಬರ್ ಫಂಕ್ಷನ್, ಇದು ಮೆಂಬರು, ಇದು ಮೆಂಬರ್ ಡೇಟಾ ಅಂತ ಹಾಕೊಳ್ಳಿ, ಮೆಂಬರ್ ಫಂಕ್ಷನ್ನು, ಇದು ಡಿಕ್ಲರೇಷನ್ ಮಾಡೋದು. ಇಲ್ಲಿಗೆ ಕ್ಲೋಸ್ ಆಗಿದೆ ಈ ಫಂಕ್ಷನ್ನು. ಇಲ್ಲಿಗೆ ಇದೇನು ಇಂಡಿಕೇಟ್ ಮಾಡುತ್ತೆ, ಫಂಕ್ಷನ್ ಇಂಡಿಕೇಟ್ ಮಾಡುತ್ತೆ. ಈ ಸಿಂಬಲ್ ಇಂಡಿಕೇಟ್ ಮಾಡುತ್ತೆ, ಡಿಸ್ಟ್ರಕ್ಟರ್ ಇಂಡಿಕೇಟ್ ಮಾಡುತ್ತೆ. ಸಿಂಟ್ಯಾಕ್ಸ್ ಏನು, ಸಿಂಬಲ್ ಪ್ಲಸ್ ಫಂಕ್ಷನ್ ನೇಮ್ ಬರೀಬೇಕು. ಆವಾಗ ಇದು ಕ್ರಿಯೇಟ್ ಆಗಿರೋದು ನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಇದು ಡಿಸ್ಟ್ರಕ್ಟರ್. ಇಲ್ಲಿಗೆ ನಾವು ಕನ್ಸ್ಟ್ರಕ್ಟರ್ ಚಾಪ್ಟರ್ನ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಕನ್ಸ್ಟ್ರಕ್ಟರ್ ಅಂದ್ರೇನು, ಟೈಪ್ ಆಫ್ ಕನ್ಸ್ಟ್ರಕ್ಟರ್ಸ್ನ ನಾವು ಬರೆದಿದ್ದೀವಿ. ನೆಕ್ಸ್ಟು ಅದಕ್ಕೆ ಕೆಲವು ಕ್ವಶನ್ಸ್ನ ಕೊಡ್ತೀನಿ. ಈ ಕ್ಲಾಸ್ ಆದಮೇಲೆ ಅಷ್ಟು ಕ್ವಶನ್ಸ್ ನೀವು ಬರೀಬೇಕಾಗುತ್ತೆ. ಯಾವುದ್ಯಾವುದು ಅಂದರೆ, ಫಸ್ಟ್ ಕ್ವಶನ್, ಒಂದು ಸೆಕೆಂಡ್, ಇಷ್ಟು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಮೊದಲನೇ ಕ್ವಶನ್ ಯಾವುದು, 1 ಮಾರ್ಕಿಂದು, ವಾಟ್ ಈಸ್ ಎ ಕನ್ಸ್ಟ್ರಕ್ಟರ್. ಸೆಕೆಂಡ್ ಒನ್, ವಾಟ್ ಈಸ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಮೂರನೇದು, ಹೌ ಮೆನಿ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್. ಅದಾದಮೇಲೆ ವಾಟ್ ಈಸ್ ಎಕ್ಸ್ಪ್ಲಿಸಿಟ್ ಕಾಲ್, ವಾಟ್ ಈಸ್ ಡಿಸ್ಟ್ರಕ್ಟರ್, ವಾಟ್ ಈಸ್ ದ ಯೂಸ್ ಆಫ್ ಈಕ್ವಲ್ಸ್ ಇನ್ ಕನ್ಸ್ಟ್ರಕ್ಟರ್. ಅಷ್ಟನ್ನ ನೀವು ಬರೀಬೇಕಾಗುತ್ತೆ. ಎಕ್ಸಾಮಲ್ಲಿ ಕಂಪಲ್ಸರಿ 1 ಮಾರ್ಕ್ಸ್ಗೆ ಇಷ್ಟೊಂದು ಕ್ವಶನ್ ಬರುತ್ತೆ. ಓಕೆ, ಇಲ್ಲಿಗೆ ಕನ್ಸ್ಟ್ರಕ್ಟರ್ ಚಾಪ್ಟರ್ ಸಂಪೂರ್ಣವಾಗಿ ಮುಗಿದಿದೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಈಸ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಚಾಪ್ಟರು ಇನ್ಹೆರಿಟೆನ್ಸ್ ಡಿಸ್ಕಸ್ ಮಾಡೋಣ. ಚಾಪ್ಟರ್ ನೇಮ್ ಈಸ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್, ಇಲ್ಲಿ ಇನ್ಹೆರಿಟೆನ್ಸ್ ಅಂದರೆ ಏನು, ಇನ್ಹೆರಿಟೆನ್ಸ್ನ ಟೈಪು ಮತ್ತು ಅದರ ಅಡ್ವಾಂಟೇಜ್ನ ಡಿಸ್ಕಸ್ ಮಾಡೋಣ. ಫಸ್ಟು ಇನ್ಹೆರಿಟೆನ್ಸ್ ಅಂದರೆ ಈಸ್ ಎ process of dividing a one class from another class. Class ಅಂದ್ರೆ ಏನು, class is a basic building block. It is used to construct the object. Okay, ನೋಡಿ ಎಕ್ಸಾಂಪಲ್, ಇದು ಕ್ಲಾಸ್ ಏನು ತಿಳ್ಕೊಳ್ಳೋಣ. ಇದರಿಂದ ಇನ್ನೊಂದು ಡಿವೈಡ್ ಮಾಡುತ್ತೆ, ಇನ್ನೊಂದು ಡಿವೈಡ್ ಮಾಡಿದ್ರೆ ಇದು ಕ್ಲಾಸ್ ಬಿ. ಇದನ್ನು ನಾವೇಂತ ಕರಿತೀವಿ ಅಂದರೆ ಬೇಸ್ ಕ್ಲಾಸ್. ಇದನ್ನು ಡಿರೈವ್ಡ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದರ ಡಿಕ್ಲರೇಷನ್ ಸೇಮ್ ಇರುತ್ತೆ. ನೀವೇನು ಕ್ಲಾಸ್ ಡಿಕ್ಲರೇಷನ್ ಮಾಡ್ತೀರಾ ಅದೇ ರೀತಿ ಇದು ಡಿಕ್ಲರೇಷನು ಮಾಡ್ತೀರಾ. ಬೇಕಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡೋಣ ಅಂದರೆ ನೋಡಿ, ಕ್ಲಾಸ್ ನೇಮು STD ಅಂತ ಕೊಡ್ತೀನಿ, ಓಪನ್ ದ ಬ್ರಾಕೆಟ್. ಇಲ್ಲಿ ಬೇರೆ ಡಿಕ್ಲರೇಷನ್ ಮಾಡ್ತೀನಿ, ಇಂಟ್ ರಿಜಿಸ್ಟರ್ ನಂಬರ್ ಕ್ಯಾರ್ ನೇಮ್. ಇಲ್ಲಿಗೆ ಒಂದು ಕ್ಲಾಸ್ ಕ್ಲೋಸ್. ಓಕೆನಾ. ಇದನ್ನು ಇನ್ನೊಂದು ಕ್ಲಾಸ್ ಡಿರೈವ್ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡ್ತೀನಿ ಅಂದರೆ ಕ್ಲಾಸ್ ನೇಮ್ ಕೊಡ್ತೀನಿ,
ಟೀಚರ್ TECH ಅಂತ ಕೊಡ್ತೀನಿ. ಡಿರೈವ್ಡ್ ಎಲ್ಲಿಂದ ಬಂದಿದೆ? ಪಬ್ಲಿಕ್. ಕ್ಲಾಸ್ ನೇಮ್ ಏನಿದೆ ಇದು? ಸ್ಟೂಡೆಂಟ್. ಅದರೊಳಗಡೆ ಇಂಟ್ ಮಾರ್ಕ್ಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇದು ಫಂಕ್ಷನ್ ಬೇಕಾದ್ರೆ ಫಂಕ್ಷನ್ ಕ್ಲೋಸ್. ಓಕೆ, ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಯಾವುದಕ್ಕೆ? ಇನ್ಹೆರಿಟೆನ್ಸ್ಗೆ. ನೆಕ್ಸ್ಟ್ ಕ್ಲಾಸ್ ನಾವು ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೊಂದೇ ಇದು 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ವಾಟ್ ಈಸ್ ಇನ್ಹೆರಿಟೆನ್ಸ್ ಅಂತ.